ಎಲ್ಲರಿಗೂ ಕ್ಲೀನ್ ಆ್ಯಂಡ್ ಕುಕ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅನ್ವೇಷಣ. ಇವತ್ತು ರಾಯ್ತ ಹೆಂಗೆ ಮಾಡಬೇಕು ಅಂತ ಡೀಟೇಲ್ಡಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋಲು ಹೇಳ್ಕೊಡೋಣ ಅಂತಿದ್ದೆ, ಆಗಲಿಲ್ಲ. ಸೊ ಬನ್ನಿ ಇವಾಗ ನೋಡೋಣ. ಫಸ್ಟ್ ಆಫ್ ಆಲ್ ಈ ಥರ ಸಾಮಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಉಪ್ಪು, ಪೆಪ್ಪರ್, ಈರುಳ್ಳಿ, ಧನಿಯಾ, ಮೆಣಸಿನ್ಕಾಯಿ ಹಚ್ಕೊಂಡು ಇಟ್ಟಿದ್ದೀನಿ. ಅದು ಆಲ್ರೆಡಿ ಹೆಂಗೆ ಹಚ್ಚೋದು ಅಂತ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಾಯಿತು. ಸೊ ಮೊಸರು, ನಂದಿನಿ ಮೊಸರು ನಾರ್ಮಲ್ ಒಂದು ಬಟ್ಲಿಗೆ ನಾನು ಯಾವ ಸೈಜ್ ಬಟ್ಲು ಬೇಕೋ ಆ ಬಟ್ಲಿಗೆ ಹಾಕ್ಕೊಂಡು ಒಂದು ಸ್ಪೂನ್ ಹಾಕಿ ಇಟ್ಟಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ಸೌತೆಕಾಯಿ ಹೆಂಗೆ ಹಚ್ಚೋದು ಅದು ಹೇಳ್ಕೊಡ್ತೀನಿ. ಓದ್ ವಿಡಿಯೋಲಿ ನಾನು ರಾಯ್ತ ಮಾಡೋದು ಹೇಳ್ಕೊಡುವಾಗ ರಷ್ಟಿಟ್ಟು. ಸೊ ಹಂಗಾಗಿ ಈ ಎರಡೇ ಮಸಾಲ ಜೊತೆ ಮಾಡ್ತಿದ್ದೀನಿ. ಅಂದರೆ ಇದು ಅಷ್ಟೇ ನೋಡಿ. ಇವೆಲ್ಲ ನನಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಇವಾಗ ಸುಲಭ ಆಗುತ್ತೆ. ಇವಾಗ ನೋಡಿ, ಸೌತೆಕಾಯಿ ಟಿಪ್ಪನ್ನು ಕಟ್ ಮಾಡಿದೆ, ಅದು ಹೇಳ್ಕೊಟ್ಟಿದ್ದೀನಿ ಹೆಂಗೆ ಮಾಡೋದು ಅಂತ. ಇವಾಗ ಇದನ್ನೇನು ಮಾಡಬೇಕು, ಇದನ್ನು ಚೆನ್ನಾಗಿ ಉಜ್ಜಬೇಕು ಆ ಟಿಪ್ಪನ್ನು. ಸೊ ಅದು ಕಟ್ ಮಾಡಿರೋ ಪೀಲ್ ಇರುತ್ತಲ್ಲ, ಅಂದರೆ ಪೀಸ್ ಇರುತ್ತಲ್ಲ, ಆ ಪೀಸನ್ನು ತಗೊಂಡು ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಉಜ್ಜಿ ಒಂದು 2-3 ನಿಮಿಷ ಒಂದು ಸೈಡಲ್ಲಿ ಉಜ್ಜಬೇಕು. ಉಜ್ಜಿದ್ರೆ ಟಿಪ್ಪಲ್ಲಿ ವೈಟ್ ಫೋಮ್ ಥರ ಬರುತ್ತೆ. ನಾವು ಸೋಪ್ ಕೈಯಲ್ಲಿ ಉಜ್ಜಿದಾಗ ಹೆಂಗೆ ವೈಟ್ ಫೋಮ್ ಬರುತ್ತೋ ಆ ಥರ ಒಂದು ಫೋಮ್ ಬರುತ್ತೆ. ಆ ಫೋಮ್ ಬಂದರೆ ಅದರಲ್ಲಿರೋ ಬಿಟರ್ನೆಸ್ ಎಲ್ಲ ಹೋಗ್ಬಿಟ್ಟಿದೆ ಅಂತ ಅರ್ಥ. ಸೊ ಆ ಥರ 2 ಕಡೆಗೂ ಮಾಡಬೇಕು. 2 ಕಡೆ 2 ನಿಮಿಷ ಮಾಡಬೇಕು. ಮಾಡಿದರೆ ಆ ಫೋಮ್ ಬಂದಿರುತ್ತೆ. ಇವಾಗ ಈ ಬಂದಿರೋ ಫೋಮನ್ನು ನೀವೇನು ಮಾಡಬೇಕು ಅಂದರೆ ಚೆನ್ನಾಗಿ ವಾಶ್ ಮಾಡಬೇಕು ನೀರಲ್ಲಿ, ರನ್ನಿಂಗ್ ವಾಟ್ರಲ್ಲಿ ವಾಶ್ ಮಾಡಿಬಿಟ್ಟು ಇದನ್ನು ಪೀಲರ್ ತಗೊಂಡು ಕಟ್ ಮಾಡಬೇಕು. ನಾನು ಅದನ್ನು ಯಾವ ಥರ 2 ಸೌತೆಕಾಯಿ ತೊಗೊಂಡಿರೋದ್ರಿಂದ 2 ಮಾಡಿಟ್ಟಿದ್ದೀನಿ. 2ನೇದು ಆಲ್ರೆಡಿ ಮಾಡಿಟ್ಟಿದ್ದೆ. ಸೊ ಹಂಗಾಗಿ ಇವಾಗ ಇದನ್ನು ವಾಶ್ ಮಾಡಿ ಬರ್ತೀನಿ ರೀ. ಆ್ಯಂಡ್ ಇನ್ನೊಂದು ವಿಷಯ, ನಾನು ಕರೆಂಟ್ ಕುಕ್ಕರ್ ರಿಪೇರಾಗಿ ಬಂದಿದೆ, ಮಾಡೋಣ ಅಂತ ನೋಡ್ತಿದ್ರೆ ಎಲೆಕ್ಟ್ರಿಸಿಟಿ ಫ್ಲಕ್ಚುಯೇಷನ್ಸ್ ಇದ್ದಾವೆ. ನೋಡಿ, ಈ ಥರ ನಿಧಾನಕ್ಕೆ ಹಚ್ಕೊಳ್ಳಿ. ನಾನು ಹೆಂಗೆ ಹಚ್ತಿದ್ದೀನಿ, ಸೈಡಲ್ಲಿ ಒಂದೊಂದು ನಿಧಾನಕ್ಕೆ ಕೈ ಪ್ರೆಸ್ ಮಾಡಿ ನಿಧಾನಕ್ಕೆ ಹಚ್ಚಿ. ಏನದು, ಡೋಂಟ್ ಬಿ ಇನ್ ಅ ರಶ್. ನಿಧಾನಕ್ಕೆ ಒಂದೊಂದೇ ಪೀಸ್ ನೋಡ್ಕೊಂಡು ಹಚ್ಚಿ. ಇಟ್ ಕ್ಯಾನ್ ಬಿ ಅ ಲಿಟಲ್ ಸ್ಲಿಪರಿ, ಯಾಕಂದರೆ ಕ್ಯುಕುಂಬರಲ್ಲಿ ತುಂಬ ನೀರಿನ ಕಂಟೆಂಟ್ ಇರುತ್ತೆ. ಹಂಗಾಗಿ ಯು ಹ್ಯಾಂಡ್ಸ್ ಟೆನ್ ಟು ಸ್ಲಿಪ್. ಸೊ ಹಂಗಾಗಿ ನೀವು ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಹಚ್ಚಿ. ಯಾರ ಬಿಗಿನರ್, ಸೊ ಪ್ಲೀಸ್ ಬಿ ಸ್ಲೋ. ಈ ಥರ ಹಚ್ಕೊಂಡ್ರೆ ಸಾಕು. ಆ್ಯಂಡ್ ಫ್ಲಕ್ಚುಯೇಷನ್ಸ್ ಇರೋದ್ರಿಂದ ಬೈ ದ ವೇ ನಾನು ಯಾವ ಕುಕ್ಕಿಂಗ್ ವೀಡಿಯೋನು ಶೂಟ್ ಮಾಡೋಕ್ಕಾಗ್ತಿಲ್ಲ. ಈವನ್ ದಿಸ್ ವಿಡಿಯೋ ಶಾರ್ಟ್ ಇನ್ ಡೇ ಲೈಟ್. ಇದರಲ್ಲಿ ಅಟ್ಯಾಚ್ ಮಾಡಿರೋ ವಿಡಿಯೋ ಇದ್ದೀನಿ. ಆ ವಿಡಿಯೋ ನೋಡಿ ನಿಮಗೆ ಅವಾಗ ಇನ್ನೂ ಡೀಟೇಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ ನಂದಿನಿ ಮೊಸರನ್ನ ನಾನು ಈ ಥರ ಬೀಟ್ ಮಾಡ್ತಿದ್ದೀನಿ. ನೀವು ಯಾವ ಮೊಸರು ಬೇಕಂದ್ರೂ ತೊಗೋಬೋದು. ಇಲ್ಲಿ ಉಪ್ಪು, ಪೆಪ್ಪರು ಇದೆ. ನಿಮಗೆ ಬೇಕಂದರೆ ಚಾಟ್ ಮಸಾಲ, ಗರಂ ಮಸಾಲ, ಇಲ್ಲಾಂದರೆ ರಾಯ್ತ ಮಸಾಲ ಹಾಕ್ಕೋಬೋದು. ನಾನು ಅದು ಯಾವ ಮಸಾಲ ಕನ್ಸ್ಯೂಮ್ ಮಾಡಲ್ಲ, ಅದಕ್ಕೆ ನಾನು ಹಾಕ್ತಿಲ್ಲ. ಇಲ್ಲಾಂದರೆ ಈ ಥರ ಅರ್ಧ ವಾಶ್ ಮಾಡಿ ಕಟ್ ಮಾಡಿರೋ ನಿಂಬೆ ಹಣ್ಣಿದೆ, ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೋಡಿ, ಆಮೇಲೆ ಕಟ್ ಮಾಡಿ. ಈ ಸೀಡ್ಸ್ ಎಲ್ಲ ತೆಗೆದು ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ರಸ ಹಿಂಡ್ಕೊಳ್ಳಿ. ನಾನು ನಿಂಬೆಹಣ್ಣು ಹಾಕೋದು ಇಷ್ಟ ಇಲ್ಲ, ಅದಕ್ಕೆ ನಾನು ಹಾಕ್ತಿಲ್ಲ. ನೀವು ಬೇಕಂದರೆ ನೀವು ಹಾಕ್ಕೋಬೋದು. ಓಕೆ, ಇವಾಗ ಈ ಉಪ್ಪು ಪೆಪ್ಪರ್ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಈರುಳ್ಳಿ, ಧನಿಯಾ, ನಾನು 2 ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಆದರೆ ನಾನು ಒಂದೇ ಹಾಕ್ತಿದ್ದೀನಿ. ಯಾಕಂದರೆ ನನಗೆ ರಾಯ್ತಾಗೆ ಖಾರ ಜಾಸ್ತಿ ಇಷ್ಟ ಇಲ್ಲ. ನನ್ನ ಜೊತೆಗೆ ಹಚ್ಕೊಂಡಿಟ್ಟಿರೋ ಸೌತೆಕಾಯಿ ಅಷ್ಟೇ. ನಾನು ಸಿಂಪಲ್, ಈಸಿ, ಕ್ವಿಕ್ ರಾಯ್ತ ಮುಗೀತು. ಈ ಇಂಗ್ರೀಡಿಯೆಂಟ್ಸ್ ಎಲ್ಲರ ಮನೆಯಲ್ಲಿ ಇರೋದ್ರಿಂದ ಇದು ಹೇಳ್ಕೊಡೋದು ಸುಲಭ ಆಗಿದೆ. ಯಾಕಂದರೆ ವಿ ಆರ್ ಪ್ರಿಡಾಮಿನೆಂಟ್ಲಿ ದ ವ್ಯೂವರ್ಸ್ ಹು ಆರ್ ವಾಚಿಂಗ್ ಮೀ ಆರ್ ಸೌತ್ ಇಂಡಿಯನ್ಸ್. ಆ್ಯಂಡ್ ಸೌತ್ ಇಂಡಿಯಾಲಿ ರಾಯ್ತ ಮಸಾಲ, ಚಾಟ್ ಮಸಾಲ ಕನ್ಸಂಪ್ಷನ್ ಸ್ವಲ್ಪ ಕಮ್ಮಿ ವೆನ್ ಕಂಪೇರ್ ಟು ದ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ. ಸೊ ಅಷ್ಟೇ. ಸೊ ನೋಡಿ, ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಬಂದಿದೆ. ಇದು ಥಿಕ್ನೆಸ್ಸು ಸ್ವಲ್ಪ ಥಿಕ್ಕಾಗಿದೆ. ಇದನ್ನು ನಾನು ಅಡ್ಜಸ್ಟ್ ಮಾಡೋಣ ಅಂತ ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ನೀರು ಹಾಕಿ ಅಡ್ಜಸ್ಟ್ ಮಾಡ್ತೀನಿ. ಅಡ್ಜಸ್ಟ್ ಮಾಡಿದಾಗ ನನಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಅನಿಸುತ್ತೆ. ಇನ್ನೂ ನಿಮಗೆ ಥಿಕ್ನೆಸ್ ಬೇಕು ಅಂದರೆ ಮೊಸರು ಹಾಕ್ಕೊಳ್ಳಿ. ನಾನು ಡೈಲ್ಯೂಟ್ ಮಾಡಬೇಕು ಅಂತಿದ್ದೆ, ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಇದು ರಾಯ್ತ ನಿಮ್ಮ ಇಷ್ಟದ ಪ್ರಕಾರ ನೀವು ಮಾಡಿಫೈ ಮಾಡ್ಕೋಬೋದು. ಸೊ ಐ ಆಮ್ ಜಸ್ಟ್ ಟೀಚಿಂಗ್ ಯು ದ ಬೇಸಿಕ್ ವರ್ಷನ್ ಅಷ್ಟೇ. ನೋಡಿ, ಮುಗೀತು ನಿಮ್ಮ ರಾಯ್ತ. ಆ್ಯಂಡ್ ಇನ್ನೊಂದು ನಾನು ಹೋಗಿರೋ ವಿಡಿಯೋ ಅಲ್ಲಿ ಹೇಳ್ತಿದ್ನಲ್ಲ,
ಅದು ರೈತ ಮಾಡುವಾಗ ಎಲೆಕ್ಟ್ರಿಸಿಟಿ ಫ್ಲಕ್ಚುಯೇಷನ್ಸ್ ಇದ್ದಾವೆ ಅಂತ. ಆ ಫ್ಲಕ್ಚುಯೇಷನ್ಸ್ ಕಡೆಯಿಂದ 3 ಸತಿ ಐ ಶಾಟ್ ದ ಮಟರ್ ಪಲಾವ್ ವಿಡಿಯೋ ಅರ್ಧಂಬರ್ಧ ಶೂಟ್ ಆಗಿತ್ತು, ಬಿಕಾಸ್ ದಿಸ್ ನೋ ಎಲೆಕ್ಟ್ರಿಸಿಟಿ ಇನ್ ಕಂಟಿನ್ಯೂಯೇಷನ್. ಸೊ ಹಂಗಾಗಿ ಐ ಡಿಸೈಡೆಡ್ ಟು ಟೀಚ್ ಹೌ ಟು ಮೇಕ್ ರೈತ. ಜೊತೆಗೆ ಐ ವಾಂಟೆಡ್ ಟು ಡಿಸ್ಕಸ್ ಅನದರ್ ಟಾಪಿಕ್. ವಿಡಿಯೋ ಅಲ್ಲಿ ನಾನು ಮಹಿಳೆಯರು ಮಾಡೋ ಅನ್ಪೇಯ್ಡ್ ಲೇಬರ್, ಅವರು ಎಷ್ಟು ದುಡ್ಡು ಉಳಿಸ್ಕೊಡ್ತಿದ್ದಾರೆ ನಮಗೆ ಮನೆಯಲ್ಲಿ ಮನೆ ಕೆಲಸ ಮಾಡಿ, ನಾವು ಹೌ ಶುಡ್ ವಿ ಬಿ ಗ್ರೇಟ್ಫುಲ್ ಟು ದೆಮ್, ಇವೆಲ್ಲದ ಬಗ್ಗೆ ಮಾತಾಡ್ತಿದ್ದೆ. ಸೊ ದಿಸ್ ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದ್ಯಾಟ್. ಆ್ಯಂಡ್ ಈ ವಿಡಿಯೋ ಅಲ್ಲಿ ಮಹಿಳೆಯರು ಏನಕ್ಕೆ ಕೆಲಸಕ್ಕೆ ಹೋಗಬೇಕು, ಅವ್ರ ಫ್ಯಾಮ್ಲಿನ ಹೆಂಗೆ ಸಪೋರ್ಟ್ ಮಾಡೋದು ಕೆಲಸ ಮಾಡಿ, ಇದರಿಂದ ಸೊಸೈಟಿಯಲ್ಲಿ ಬರೋ ಚೇಂಜ್ ಏನು, ಅದು ನಾನು ಎಕ್ಸ್ಪ್ಲೇನ್ ಮಾಡೋಣ ಅಂತಿದ್ದೆ ಈ ವಿಡಿಯೋಲ್ಲಿ. ಅದಕ್ಕನ್ನ ಮುಂಚೆ ಜಸ್ಟ್ ಅ ಡಿಸ್ಕ್ಲೇಮರ್, ದಿಸ್ ವಿಡಿಯೋ ಇಸ್ ನಾಟ್ ಅಗೇನ್ಸ್ಟ್ ಹೌಸ್ ವೈಫ್, ಇಲ್ಲಾಂದರೆ ಅವನು ಡಿಸ್ರೆಸ್ಪೆಕ್ಟ್ ಮಾಡೋಕ್ಕಲ್ಲ. ನೋಡಿ, ದ ಮೋಸ್ಟ್ ಪೀಪಲ್ ಹೂ ಡು ಅನ್ಕಂಡೀಷ್ನಲಿ ವರ್ಕ್ ಫಾರ್ ಅಸ್, ಹೂ ಡೂ ಔಟ್ ಆಫ್ ಲವ್, ರೆಸ್ಪೆಕ್ಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಫಾರ್ ಅಸ್, ನಮಗೋಸ್ಕರ ಅವ್ರ ಲೈಫನ್ನು ಸ್ಯಾಕ್ರಿಫೈಸ್ ಮಾಡೋರೇ ಹೌಸ್ ವೈಫ್ಸ್. ಅವ್ರ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸೊ ದಿಸ್ ವಿಡಿಯೋ ಇಸ್ ನಾಟ್ ಟು ಡಿಸ್ರೆಸ್ಪೆಕ್ಟ್ ದೆಮ್, ಬಟ್ ರಾದರ್ ಹೌ ಟು ಸಪೋರ್ಟ್ ದೆಮ್ ಬೆಟರ್. ಆ್ಯಂಡ್ ಲಾಂಗ್ ಟರ್ಮಲ್ಲಿ ಇದು ನಮಗೂ ನಮ್ಮ ಸೊಸೈಟಿಗೆ ಹೆಂಗೆ ಒಳ್ಳೆಯದು ಅಂತ ಹೇಳೋಕ್ಕೆ ಈ ವಿಡಿಯೋ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಡೋಂಟ್ ಥಿಂಕ್ ಅದರ್ವೈಸ್. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಟಾಪಿಕ್. ನೋಡಿ, ನನ್ನ ಒಪಿನಿಯನಲ್ಲಿ, ನನ್ನ ಅಭಿಪ್ರಾಯದಲ್ಲಿ ಎಲ್ಲರೂ ಕೆಲ್ಸಕ್ಕೆ ಹೋಗಬೇಕು. ಬರೀ ದುಡ್ಡುಗೋಸ್ಕರ ಅಂತಲ್ಲಮ್ಮ, ನಮಗೊಂದು ಗುರ್ತಿಂಪಿರುತ್ತೆ, ಸೊಸೈಟಿಯಲ್ಲಿ ಸೆಕ್ಯೂರಿಟಿ ಇರುತ್ತೆ, ನಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಇರುತ್ತೆ. ಏನಕ್ಕೆ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಇವಾಗ ನಮ್ಮ ಐಡೆಂಟಿಟಿ ಏನು, ಒಬ್ಬರು ಮಗಳು, ಒಬ್ಬರು ಹೆಂಡತಿ, ಒಬ್ಬರು ಸೊಸೆ ಅಷ್ಟೇ, ಒಬ್ಬರು ತಾಯಿ. ಅದಕ್ಕೆ ನಮಗಂತೂ ಒಂದು ಸ್ವಂತ ಗುರ್ತಿಂಪು ಸಿಗುತ್ತಲ್ಲ. ಹೌಸ್ ವೈಫ್ ಆಗಿದ್ದಾಗ ಸ್ವಂತ ಗುರ್ತಿಂಪು ಅಂತ ಏನಿರಲ್ಲ. ಸೊ ಯು ವಿಲ್ ಗೆಟ್ ಅನ್ ಐಡೆಂಟಿಟಿ ನಾವು ಒನ್ ಯು ವರ್ಕಿಂಗ್ ಔಟ್. ಕಮ್ಮಿನೇ ದುಡಿಬೋದು, ಅಟ್ಲೀಸ್ಟ್ ನಿಮ್ಮದು ಅಂತ ಒಂದು ಇರುತ್ತಲ್ಲ. 2, ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಯಾಕಂದರೆ ಒಬ್ಬರೇ ದುಡ್ಕೊಂಡು ಬಂದರೆ ಫೈನಾನ್ಷಿಯಲ್ ಪ್ರೆಷರೆಲ್ಲ ಅವ್ರ ಮೇಲೆ ಇರುತ್ತೆ. ಆ ಪ್ರೆಷರ್ ಯೂಶ್ವಲಿ ಎಫೆಕ್ಟ್ಸ್ ದ ರಿಲೇಷನ್ಶಿಪ್. ಸೊ ಅವ್ರು 100 ರೂಪಾಯಿ ದುಡಿತಿದ್ದಾರೆ ಅಂದರೆ ನೀವು 100 ರೂಪಾಯಿ ದುಡ್ಕೊಂಡು ಬರ್ಬೇಕು ಅಂತ ಏನಿಲ್ಲಪ್ಪ. ನೀವು 20 ರೂಪಾಯಿನೇ ದುಡೀರಿ, ಅಟ್ಲೀಸ್ಟ್ ನೀವು 20 ರೂಪಾಯಿ ಅವ್ರ ಮೇಲೆ ಸ್ವಲ್ಪ ಅದು ಪ್ರೆಷರ್ ಕಮ್ಮಿ ಮಾಡುತ್ತಲ್ಲ. ಪ್ಲಸ್ ಯಾರಿಗಾದ್ರು ಸಡನ್ನಾಗಿ ಹೆಲ್ತ್ ಇಶ್ಯೂಸ್ ಆಯಿತು, ಏನೋ ಒಂದು ಫ್ಯಾಮ್ಲಿ ಎಜುಕೇಷನ್ಗೆ ಬೇಕು, ಎಮರ್ಜೆನ್ಸೀಸ್ ಇತ್ತು, ಆವಾಗ ಡಿಫಿಕಲ್ಟ್ ಫೇಸ್ ಇದೆ. ಆವಾಗ ಈ ದುಡ್ಡು ನೀವು ಸೇವ್ ಮಾಡಿ ಇಟ್ಟಿರೋ ದುಡ್ಡು, ಇಲ್ಲ ನೀವು ದುಡ್ದಿರೋ ದುಡ್ಡು ಹೆಲ್ಪ್ ಆಗುತ್ತಲ್ಲ ಅದು. 3, ಸೆಕ್ಯೂರಿಟಿ. ಲೈಫ್ ಇಸ್ ವೆರಿ ಅನ್ಪ್ರಿಡಿಕ್ಟಬಲ್. ಯಾವಾಗ ಏನಾಗತ್ತಂತ ಗೊತ್ತಿಲ್ಲ. ಈ ವಿಡಿಯೋ ನೋಡೋರು, ಈ ಪ್ರಪಂಚದಲ್ಲಿ ಇರೋವ್ರಿಗೆಲ್ಲರಿಗೂ ಒಳ್ಳೇದೇ ಆಗಲಿ. ಆದರೆ ಒಂದೊಂದು ಸತಿ ಮನೆಯಲ್ಲಿ ದುಡ್ಕೊಂಡು ಬಂದಿರೋರು ತೀರೋಗ್ತಾರೆ. ಆವಾಗ ನಾವು ಎಲ್ಲಿಗೆ ಹೋಗೋಣ? ಹೌ ಮೆನಿ ಡೇಸ್ ಕೆನ್ ವಿ ಸರ್ವೈವ್ ಆನ್ ಸೇವಿಂಗ್ಸ್ ಆರ್ ಆ್ಯನ್ಸೆಸ್ಟರ್ ಇನ್ಕಮ್? ಮೇನ್ ಸೋರ್ಸ್ ಆಫ್ ಇನ್ಕಮ್ ಅಂತ ಒಂದು ಇರಬೇಕಲ್ಲ. ಇಲ್ಲಾಂದರೆ ಪಾಪ ತಿಂಗಳು ನಡ್ಸ್ಕೊಂಡು ಬರೋದು, ಮನೆ ನಡ್ಸ್ಕೊಂಡು ಬರೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಹೌಸ್ ವೈಫ್ಸ್ಗಂತ ಒಂದು ಸೋರ್ಸ್ ಆಫ್ ಇನ್ಕಮ್ ಇರಬೇಕು ಅಂತ ನಂದಷ್ಟೆ. 3, ನಾವು ಆಸ್ ಹೌಸ್ ಮೇಟ್ಸ್ ನಾವು ಹೆಂಗೆ ಅವ್ರಿಗೆ ಸಹಾಯ ಮಾಡ್ಬೋದು ಅಂದರೆ, ನಾವು ನಮ್ಮ ಕೆಲಸ ನಾವು ಮಾಡಿಕೊಂಡು, ನಮ್ಮ ರೂಮ್, ನಮ್ಮ ತಿಂದಿರೋ ಪಾತ್ರೆ, ನಮ್ಮ ಬಟ್ಟೆ ನಾವು ಒಕ್ಕೊಳ್ಳೋದು ಅಂದರೆ ಮ್ಯಾನ್ಯುವಲಿ ಮಾಡೋದು ಬೇಕಾಗಿಲ್ಲ. ಎಲ್ಲರ ಮನೆಗೂ ಮಿಷಿನ್ಸ್ ಇದ್ದಾವೆ. ಮ್ಯಾನ್ಯುವಲಿ ಮಾಡ್ಕೊಳ್ಳೋರು ಮಾಡ್ಕೋಬೋದು. ಇಲ್ಲ ಅಂದರೆ ಅಮ್ಮನಿಗೆ ಹೇಳಿದರೆ, ಅಕ್ಕನಿಗೆ ಹೇಳಿದ್ರೆ ಅವ್ರು ಮಿಷಿನ್ ಹಾಕ್ಕೊಡ್ತಾರೆ. ಅದು ನೀವು ತೆಗೆದು ಒಣಗಾಕಿ ಮಡಚಿಟ್ಕೊಂಡ್ರೆ ಸಾಕು. ನಿಮ್ಮ ರೂಮ್ ನೀವು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡ್ರೆ ಸಾಕು. ವೀಕೆಂಡ್ಸ್ ಬರುವಾಗ ನಾವು ಸಂಡೇ ಫ್ರೀ ಇರ್ತೀವಲ್ಲ, ಒಂದು 2 hours 3 hours ಸ್ಪೆಂಡ್ ಮಾಡಿ ನಮ್ಮ ರೂಮ್ ಫಸ್ಟ್ ನಾವು ನೀಟಾಗಿ ಆರ್ಗನೈಸ್ ಮಾಡಿ, ಬೆಡ್ಶೀಟ್ಸ್ ಚೇಂಜ್ ಮಾಡಿ, ಕರ್ಟನ್ಸ್ ಚೇಂಜ್ ಮಾಡಿ, ವಾರಕ್ಕೆ ಸ್ಕೂಲ್ ಬುಕ್ಸು ಅವು ಇವು ಎಲ್ಲ ರೆಡಿ ಮಾಡಿಕೊಂಡು, ಯೂನಿಫಾರ್ಮ್ ರೆಡಿ ಮಾಡಿಕೊಂಡು, ಶೂಸ್ ಎಲ್ಲ ಪಾಲಿಷ್ ಮಾಡಿಕೊಂಡು, ಇಲ್ಲಾಂದರೆ ಕಾಲೇಜ್ ಸ್ಟೂಡೆಂಟ್ ಅಂದರೆ ಕಾಲೇಜ್ ತಕ್ಕಂಗೆ ಪ್ರಿಪೇರ್ ಆಗಿ ಎಲ್ಲ ಆಮೇಲೆ ಹೋಗಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಟ್ಟು, ಏನಾದರೂ ಆರ್ಗನೈಸ್ ಮಾಡಿಟ್ಟು, ಮೀಲ್ ಪ್ರೆಪ್ಗೆಲ್ಲ ಹೆಲ್ಪ್ ಮಾಡಿದರೆ, ಜೊತೆಗೆ ಕೆಲ್ಸಕ್ಕೆ ಹೋಗೋ ಮನುಷ್ಯ ಇದ್ದರೆ ಆಯಪ್ಪನೂ ಆದಷ್ಟು ಹೆಲ್ಪ್ ಮಾಡ್ಬೋದು. ತಿಂದಿರೋ ಪ್ಲೇಟ್ ಆಗಲಿ ತೊಳೆದು ಕೊಟ್ಟು ಅವ್ರ ರೂಮ್ ನೀಟಾಗಿ ಬೆಡ್ ಮಾಡ್ಕೊಳ್ಳೋದು, ಆ ಥರ ಏನೋ ಒಂದು ಹೆಲ್ಪ್ ಮಾಡ್ತಿದ್ರೆ, ಇವಾಗ ಮನೆಯಲ್ಲಿರೋ ಹೌಸ್ ವೈಫ್ಸ್ಗೆ 60% 70% ಕೆಲಸ ಕಮ್ಮಿ ಆಗೋಗುತ್ತೆ. ದೆನ್ ದೇ ಕ್ಯಾನ್ ಸ್ಲೋಲಿ ಸ್ಟಾರ್ಟ್ ರೆಸ್ಯೂಮ್ ವರ್ಕ್.
ಫುಲ್ ಟೈಮ್ ಅಂತಲ್ಲ, ಅಟ್ಲೀಸ್ಟ್ ಪಾರ್ಟ್ ಟೈಮ್ ಆದರೂ ಮಾಡ್ಬೋದಲ್ಲ. ಇಲ್ಲಾಂದರೆ ಎಷ್ಟೋ ಜನ MA ಓದಿರ್ತಾರೆ, ಟ್ಯೂಷನ್ಸ್ ಆದರೂ ತೊಗೊಬೋದು. ಇಲ್ಲಾಂದ್ರೆ ಎಷ್ಟೋ ಜನಕ್ಕೆ ಇರುತ್ತೆ, ನಾನು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಬೇಕು, ಇನ್ಸ್ಟಾಗ್ರಾಮ್ ಮಾಡಬೇಕು, ಇಲ್ಲಾಂದ್ರೆ ಯೂಟ್ಯೂಬಲ್ಲಿ ಏನೋ ಒಂದು ಹೇಳ್ಕೊಡ್ಬೇಕು, ಇನ್ಫಾರ್ಮೇಟಿವ್ ಕಂಟೆಂಟ್ ಜನ್ರೇಟ್ ಮಾಡಬೇಕು ಅಂತ ಅವ್ರಿಗೆ ಟೈಮೇ ಸಿಗ್ತಿರಲ್ಲ. ಅಟ್ಲೀಸ್ಟ್ ದಿಸ್ ವೇ ದೆಲ್ಗೆ ಟೈಮ್ನು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ತಾಯಂದಿರು ನಮಗೋಸ್ಕರ ಮಾಡಿ ದೇ ಇಗ್ನೋರ್ ದೇರ್ ಹೆಲ್ತ್. ಅಟ್ಲೀಸ್ಟ್ ಇವಾಗ ಟೈಮ್ ಸಿಕ್ಕಿದ್ರೆ ಅಟ್ಲೀಸ್ಟ್ ದೇ ಕ್ಯಾನ್ ಗೋ ಫಾರ್ ಅ ಲಾಂಗ್ ವಾಕ್ ಇನ್ ದ ಪಾರ್ಕಲ್ಲಿ ಜಿಮ್ ಎಕ್ವಿಪ್ಮೆಂಟ್ ಸುಮಾರು ಕಡೆಗೆ ಇನ್ಸ್ಟಾಲ್ ಮಾಡಿಟ್ಟವ್ರೆ. ಅದನ್ನು ಯೂಸ್ ಮಾಡ್ಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಿ ಬಂದರೆ ಅವರು ಹೆಲ್ತಿಯಾಗಿರ್ತಾರೆ. ನೋಡಿ, ನಮ್ಮ ಮನೆ ನೋಡ್ಕೊಳ್ಳೋರು ಎಷ್ಟು ಹೆಲ್ತಿಯಾಗಿರ್ತಾರೋ ನಮ್ಮ ಜೀವನ ಅಷ್ಟೇ ಸುಖವಾಗಿರುತ್ತೆ. ಯಾಕಂದರೆ ಅವ್ರು ಹೆಲ್ತಿಯಾಗಿದ್ದು, ಅವ್ರು ಖುಷಿಯಾಗಿದ್ದು, ಅವ್ರಿಗೊಂದು ಸೆನ್ಸ್ ಆಫ್ ಸೆಕ್ಯೂರಿಟಿ ಇದ್ದರೆ ನಾವು ಅಷ್ಟೇ ಖುಷಿಯಾಗಿರ್ತೀವಿ, ನಾವೇ ಅಷ್ಟೇ ಸುಖವಾಗಿರ್ತೀವಿ, ನಮಗೂ ಅಷ್ಟೇ ಸೆನ್ಸ್ ಆಫ್ ಸೆಕ್ಯೂರಿಟಿ ಇರುತ್ತೆ. ಸೊ ಇವಾಗ ನಾನು ಈ ವಿಡಿಯೋಲಿ ಉದ್ದೇಶ ಏನಂದರೆ, ಮಕ್ಕಳ ಕೈಯಲ್ಲೆಲ್ಲ ಕೆಲಸ ಮಾಡಿಬಿಟ್ಟು, ಗಂಡನ ಕೈಯಲ್ಲೆಲ್ಲ ಕೆಲಸ ಮಾಡಿಸ್ಬಿಟ್ಟು ನೀವು ಕೆಲ್ಸಕ್ಕೆ ಹೋಗ್ಬಿಡಿ ಅಂತ ನನ್ನ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಏನು ಅಂದರೆ, ಎಲ್ಲರೂ ಹೌಸ್ ಹೋಲ್ಡ್ ಹೆಲ್ಪಲ್ಲಿ ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಆ ಬರ್ಡನ್ ಎಲ್ಲ ಒಂದು ಮನುಷ್ಯನ ಮೇಲೆ ಬರಲ್ಲ. ಸೊ ಹಾಗಾಗಿ ಆ ಮನುಷ್ಯನಿಗೆ ಟೈಮ್ ಸಿಗುತ್ತೆ ಅವ್ರವ್ರ ಪೆಂಡಿಂಗ್ ಕೆಲಸಗಳು ಮಾಡ್ಕೊಳ್ಳೋಕ್ಕೆ, ಅವ್ರವ್ರದ್ದು ಏನೇನು ಡ್ರೀಮ್ಸ್ ಇದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ, ಅವ್ರ ಕೆರಿಯರ್ ರೀಸ್ಟಾರ್ಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. 60-70% ಕೆಲಸ ಕಮ್ಮಿ ಆಗೋದ್ರೆ ಇದು ಅಟ್ಲೀಸ್ಟ್ 7-8 hours ಇನ್ ಅ ಡೇ. ಆ ಟೈಮಲ್ಲಿ ಅವರು ಕೆಲಸ ರೆಸ್ಯೂಮ್ ಮಾಡ್ಬೋದಲ್ಲ, ಅಟ್ಲೀಸ್ಟ್ ಪಾರ್ಟ್ ಟೈಮ್ ಆದರೂ ಮಾಡ್ಬೋದಲ್ಲ. ಈ ಐಡಿಯಾ ನನಗೆ ಎಲ್ಲಿ ಬಂತಂತೆ, ಮೊನ್ನೆ ಐ ಮೆಟ್ ಅ ನರ್ಸ್ ಇನ್ ಅ ಹಾಸ್ಪಿಟಲ್. ನಾನು ಹಾಸ್ಪಿಟಲ್ ವಿಸಿಟ್ಗೆ ಹೋಗಿದ್ದೆ, ಅಲ್ಲಿ ಐ ಮೆಟ್ ಹರ್. ಶಿ ಇಸ್ ನಾಟ್ ಏಬಲ್ ಟು ಕಂಟಿನ್ಯೂ ಅ ನರ್ಸಿಂಗ್ ಕೆರಿಯರ್. ನಾನು ಯಾಕಮ್ಮ ಅಂತ ಕೇಳಿದ್ರೆ ಈ ಥರ ಹೇಳಿದ್ರು, ಇಲ್ಲಮ್ಮ ಮನೆ ನೋಡ್ಕೊಳ್ಳೋಕ್ಕೆ, ಮಕ್ಕಳು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ, ಮನೇಲಿ ಒಂದು ಕೆಲಸಕ್ಕೆ ಯಾರೂ ಹೆಲ್ಪ್ ಮಾಡಲ್ಲ, ನಾನೇ ಎಲ್ಲ ಮಾಡಿಕೊಂಡು ಜೊತೆಗೆ ಆಚೆ ಕೆಲಸನೂ ಮಾಡ್ಕೊಂಡು ಬರಬೇಕು ಅಂದರೆ ಐ ಕುಡೆಂಟ್ ಕೋಪ್ ಅಪ್. ನನ್ನ ಕೈಯೆಲ್ಲ ಆಗಲಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ಇವಾಗ ಮನೆಯಲ್ಲಿದ್ದು ಮನೆ ನೋಡ್ಕೋತಿದ್ದೀನಿ, ಮಕ್ಕಳು ನೋಡ್ಕೋತಿದ್ದೀನಿ ಅದು. ಸೊ ದಟ್ ಸ್ಟಕ್ ವಿತ್ ಮೀ. ಹಂಗಾಗಿ ಐ ಮೇಡ್ ದಿಸ್ ವಿಡಿಯೋ, ಐ ಕಂಟಿನ್ಯೂಡ್ ದ ಓಲ್ಡ್ ವಿಡಿಯೋ ಅಷ್ಟೇ, ಇನ್ ಕಂಟಿನ್ಯೂಷನ್ ಆಫ್ ದ ಓಲ್ಡ್ ವಿಡಿಯೋ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ಯು ಲೈಕ್ ಇಟ್. ಪ್ಲೀಸ್ ಡೂ ಕಮೆಂಟ್ ಬಿಲೋ.